ಸಾಮಾನ್ಯವಾಗಿ ನಾವು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಹಾಕಿ ದೋಸೆ ಹಿಟ್ಟನ್ನು ರುಬ್ಬಿ ಇಡ್ತೀವಿ ಅಲ್ವಾ. ಇದೇ ದೋಸೆ ಹಿಟ್ಟಿಗೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸಿ ಮಾಡೋದನ್ನು ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರ ಮನೆ ಅಂಗಳದಲ್ಲೂ ದಾಸವಾಳ ಗಿಡ ಇದ್ದೇ ಇರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಚಿಗುರುಕೊಂಡಿರುತ್ತೆ. ಒಂದಿಷ್ಟು ಎಳೆಯ ಎಲೆಗಳನ್ನು ಕೊಯ್ಕೊಂಡು ಬನ್ನಿ. ತುಂಬ ಬಲಿತ ಎಲೆಗಳು ಬೇಡ. ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾವು ದೋಸೆ ಹಿಟ್ಟು ರುಬ್ಬುವಾಗ ಅದರೊಟ್ಟಿಗೆ ಹಾಕಿ ರುಬ್ಬಿದರೆ ಆಯಿತು. ಹೀಗೆ ರಾತ್ರಿ ರುಬ್ಬಿ ಮುಚ್ಚಿ ಇಟ್ಬಿಡಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ದಾಸವಾಳ ಎಲೆ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣ ಆಗಿದ್ದರೆ ಅದು ನಿವಾರಣೆಯಾಗಿ ತಂಪು ಕೊಡುತ್ತೆ. ಹಾಗೆ ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು. ದಾಸವಾಳ ಎಲೆ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಸಹ ಜಾಸ್ತಿ ಆಗುತ್ತೆ. ಈಗ ಮಾಮೂಲಿಯಂತೆ ದೋಸೆ ಕಾವಲಿಗೆ ಎಣ್ಣೆ ಅಥವಾ ತುಪ್ಪ ಸವರಿ ನಾವು ಯಾವ ರೀತಿ ಬೇಕೋ ಆ ರೀತಿ ದೋಸೆ ಹರ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ದಪ್ಪನಾಗಿ ಹಾಕಿದರೆ ತುಂಬ ಮೃದುವಾಗಿ ಬರುತ್ತೆ. ಹಾಗೆ ತೆಳ್ಳಗಾಗಿ ದೋಸೆ ಎರೆದ್ರೆ ಗರಿ ಗರಿಯಾಗಿ ಕೂಡ ಬರುತ್ತೆ. ದಾಸವಾಳ ಸೊಪ್ಪು ಹಾಕುವಾಗ ನಾವು ಉದ್ದಿನಬೇಳೆ ಹಾಕಬೇಕು ಅಂತಲೂ ಇಲ್ಲ, ಆದರೆ ಸ್ವಲ್ಪ ಹಾಕಿದರೆ ರುಚಿ ಹೆಚ್ಚಾಗುತ್ತೆ. ಪ್ಲೇನ್ ದೋಸೆ ಮಾಡ್ಕೋಬೋದು ಅಥವಾ ಈ ರೀತಿ ಚಿಕ್ಕದಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹೆಚ್ಚಿ ಹಾಕಿ ನಾವು ಈರುಳ್ಳಿ ದೋಸೆ ಮಾಡ್ಬೋದು. ಇದಕ್ಕೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಬೇಯಿಸಿದ್ರಂತೂ ತಿನ್ನೋಕ್ಕೆ ತುಂಬಾ ರುಚಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಇದು ಒಂದು ಒಳ್ಳೆಯ ಆರೋಗ್ಯಕರ ತಿಂಡಿ. ಬೆಳಗ್ಗೆ ದೋಸೆ ಹಿಟ್ಟು ಉಳಿದಿದ್ದರೆ ಸಂಜೆ ಅದೇ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿಗಳನ್ನೆಲ್ಲ ಹಾಕಿ ಈ ರೀತಿ ಪಡ್ಡು ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.